19,000 ರೂಪಾಯಿ ಬಾಡಿಗೆ, 2.5 ಲಕ್ಷ ರೂಪಾಯಿ ಅಡ್ವಾನ್ಸ್ ಬೇಕಾದ್ರೆ ಕಡಿಮೆ ಮಾಡ್ಕೋತೀನಿ, ಬಾಡಿಗೆ ಯಾವುದೇ ಕಾರಣಕ್ಕೂ ಕಡಿಮೆ ಆಗಲ್ಲ. ಯಾವ ಜನ ನೀವು? ಮನೇಲಿ ಎಷ್ಟು ಜನ ಇರ್ತೀರಾ? 5 ಜನ ಆದ್ರೂ ಕೊಡಲ್ಲಪ್ಪ, ನೀರ್ ಸಾಲಲ್ಲ ಇಲ್ಲಿ, ನಮ್ಮ ಏರಿಯಾದಲ್ಲಿ ನೀರ್ ಬರಲ್ಲ. ಏನ್ ಕೆಲಸ ಮಾಡೋದು ನೀವು? ವರ್ಕ್ ಫ್ರಮ್ ಹೋಮಾ? ಜಾಸ್ತಿ ನೀರ್ ಖರ್ಚು ಮಾಡುವಂಗಿಲ್ಲ, ಅರ್ಥ ಆಗ್ತಿದ್ಯಾ? ಇಲ್ಲಿ 4-5 ಮನೆಗಳಿದಾವೆ, ಎಲ್ಲದಕ್ಕೂ ಮ್ಯಾನೇಜ್ ಆಗ್ಬೇಕು. ಡೈಲಿ ಸ್ನಾನ ಮಾಡಬೇಡಿ, 3 ದಿವ್ಸಕ್ಕೊಂದ್ಸಲ ಮಾಡಿ ಸಾಕು. ಯಾವ ಊರು ನಿಮ್ದು? ಏನಕ್ಕೆ ಹಿಂಗೆ ಗೋಡೆಗಳಿಗೆಲ್ಲ ಮೊಳೆ ಹೊಡೆದಿದ್ದೀರಾ? ಏನು ಸ್ಟಿಕ್ಕರ್ ಆದ್ರೂ ಪೇಂಟ್ ಕಿತ್ಕ ಬಂದ್ಬಿಡುತ್ತೆ, ಎಲ್ಲ ಕಾಸ್ಟ್ಲಿ ಪೇಂಟ್ ಹಾಕ್ಸಿರೋದು ಇದು. ಏನಕ್ಕೆ ಮೋಟರ್ ಆನ್ ಮಾಡಿದ್ರೆ ಆಫೇ ಮಾಡಲ್ವಂತಲ್ಲ ನೀವು? ಪಕ್ಕದ ಮನೆಯವ್ರು ಹೇಳಿದ್ರು ನೆನ್ನೆ ಟ್ಯಾಂಕ್ ತುಂಬು ಸುರಿತಾ ಇತ್ತಂತೆ. ವಾರಕ್ಕೆ ಒಂದ್ಸಲಿ ಮೆಟ್ಲುಗಳೆಲ್ಲ ತೊಳ್ಕೊಬೇಕು, ಅರ್ಥ ಆಗ್ತಿದ್ಯಾ? ಬ್ಯಾಚುಲರ್ಸ್ಗೆಲ್ಲ ಮನೆ ಕೊಡಲ್ಲ. ಎಷ್ಟು ಜನ ಇದ್ದೀರಾ ನೀವು? ನಾನ್ ವೆಜ್ ತಿಂತೀರಾ ನೀವು? ತುಂಬಾ ಜನ ನಂಟರುಗಳನ್ನ ಏನಕ್ಕೆ ಕರ್ಕ ಬರ್ತೀರಾ? ನೆನ್ನೆ ಚಪ್ಪಲಿಗಳೆಲ್ಲ ನೋಡಿದೆ ನಾನು. ನೀರು ತುಂಬಾ ಖರ್ಚಾಗುತ್ತೆ ನಂಟರುಗಳು ಜಾಸ್ತಿ ಇದ್ರೆ. ಏನಕ್ಕೆ ಹಂಗೆ ಮಧ್ಯರಾತ್ರಿ ಬಂದ ಗೇಟ್ ಶಬ್ದ ಮಾಡ್ಕೊಂಡು ಬರ್ತೀರಲ್ಲ? ನೈಟ್ ಹೊತ್ತು ಮಲಗಿರ್ತೀವಿ ನಾವು, ನಿಧಾನಕ್ಕೆ ಗೇಟ್ ಹಾಕ್ಬಿಟ್ಟು ನಿಧಾನಕ್ಕೆ ಗೇಟ್ ತೆಗಿಬೇಕು. ಮೊದಲು ಈ ಮನೇಲಿ ಇದ್ದವರು ಸ್ವಂತ ಮನೆ ಕಟ್ಕೊಂಡು ಹೋದ್ರು, ಅದೃಷ್ಟದ ಬಾಗ್ಲಿದು ಸೂರ್ಯೋದಯ. ಏನು 4 ನಾಯಿ ಇಟ್ಕೊಂಡಿದ್ದೀರಾ? ಮನೆ ಜನಕ್ಕಿಂತ ನಾಯಿನೇ ಜಾಸ್ತಿ ಅವಲ್ಲಮ್ಮ, ನಾವು ಕೊಡಲ್ಲ ಮನೆನ. ಏನ್ ಮನೆ ಇಷ್ಟೊಂದು ಗಲೀಜಾಗಿ ಇಟ್ಕೊಂಡಿದ್ದೀರಾ? ಆಲ್ರೆಡಿ ಪೇಂಟ್ ಹೋಯ್ತೈತೆ. ನೆನ್ನೆ ನೈಟ್ ಏನಕ್ಕೆ ಅಷ್ಟೊಂದು ಗಲಾಟೆ ಆಗ್ತಿತ್ತು? ಎಷ್ಟು ಜನ ಇದ್ರಿ ಮನೇಲಿ? ಕೊನೆಯಲ್ಲಿ 10,000 ಹಿಡಿತೀವಿ ಪೇಂಟಿಗೆ. ಈಗ ನಿಮ್ಗೆ ಹೆಂಗ್ ಹೊಸ್ದಾಗಿ ಪೇಂಟಿಂಗ್ ಮಾಡಿಸ್ಕೊಟ್ಟಿದೀವಿ, ಬರೋರ್ಗು ಹಂಗೆ ಮಾಡಿಸ್ಕೊಡ್ಬೇಕು. ಸಮ್ ಕ್ಲೀನ್ ಮಾಡಿಸಿದಾಗ ಅದು ಎಷ್ಟಾಗುತ್ತೆ ಅಷ್ಟು ಅಮೌಂಟ್ ಕೊಡಬೇಕು. ಆಮೇಲೆ ಬೇಸಿಗೆಗಾಲದಲ್ಲಿ ಟ್ಯಾಂಕರ್ ಓಡಿಸ್ತೀವಿ, ನೀರು ಶಾರ್ಟೇಜ್ ಆದ್ರೆ ಅದಕ್ಕೂ ಕೊಡಬೇಕು.